ವಿಜಯಪುರ ಜಿಲ್ಲೆಯಲ್ಲಿ ಚುನಾವಣಾ ಬಹಿಷ್ಕಾರ ಮಾಡಿದ್ದಾರೆ. ಚಡಚಣ ತಾಲೂಕಿನ ದಸೂರು ಗ್ರಾಮಸ್ಥರು ಈಗ ಚುನಾವಣೆಯನ್ನ ಬಹಿಷ್ಕಾರ ಮಾಡಿದ್ದಾರೆ. ಯಾಕೆ? ಮತದಾನ ನಾವು ಮಾಡೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಾವು ಕೇಳಿಕೊಂಡಿರೋದು ಆಗಿಲ್ಲ, ನಮ್ಮ ಸಮಸ್ಯೆ ಬಗೆಹರಿಸಿಲ್ಲ, ಇವರು ರಸ್ತೆ ಸೇರಿ ಮೂಲಭೂತ ಸೌಕರ್ಯವನ್ನ ಕೊಟ್ಟಿಲ್ಲ ಅನ್ನುವಂತಹ ಆಕ್ರೋಶದ ಮಾತುಗಳು. ಗ್ರಾಮಸ್ಥರ ಮನವೊಲಿಕೆಗೆ ಪೊಲೀಸರು ಅಧಿಕಾರಿಗಳು ಹರಸಾಹಸವನ್ನ ಮಾಡ್ತಾ ಇದ್ದಾರೆ. ಹರಸಾಹಸ ಮಾಡಲೇಬೇಕು, ಇಲ್ದಿದ್ರೆ ವೋಟ್ ಸಿಗಲ್ಲ. ಅಲ್ಲಿ ವೋಟ್ ಎಲ್ಲ ನಿಷ್ಕ್ರಿಯ. ಅಂದ್ರೆ ವೋಟೇ ಮಾಡ್ಲಿಕ್ಕೆ ಬರಲ್ಲ ಅಂದ್ರೆ ಏನಾಯ್ತು? ಹಾಗಾಗಿ ರಸ್ತೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಆಗ್ಬೇಕಾಗಿತ್ತು, ಸಮಸ್ಯೆಗಳು ಬಗೆಹರಿಸಬೇಕಾಗಿತ್ತು. ನೀವು ಯಾಕೆ ಇಲ್ಲಿವರೆಗೂ ಅವ್ರನ್ನ ಬಿಟ್ರಿ? ಮೊದಲೇ ಅವ್ರ ಸಮಸ್ಯೆನ ಬಗೆಹರಿಸಿದ್ರೆ ಅಧಿಕಾರಿಗಳು ಸ್ಪಂದಿಸಿದ್ರೆ ಇಂಥ ಪರಿಸ್ಥಿತಿ ಬರ್ತಿತ್ತಾ? ನೋಡಿ, ಮೊನ್ನೆ ಚಾಮರಾಜನಗರ ಇಂಡಿಗನತ್ತ ಆಯ್ತಲ್ಲ, ಹಂಗಾಗಬಾರ್ದು. ಇಲ್ಲಿ ಹಂಗಾಗಬಾರ್ದು. ಯಾಕಂದ್ರೆ ಅಲ್ಲಿ ಪೊಲೀಸರ ಮೇಲೆ ಹೊಡೆದ, ಅಲ್ಲಿ ಗಲಾಟೆ ಆಯಿತು, ಪೊಲೀಸರನ್ನೇ ಹೊಡೆದ್ರು, ಬೆಂಕಿ ಹಚ್ಚಿದ್ರು EVM ಮಷಿನ್ಗೆ. ಪ್ರಯತ್ನ ಆಯಿತು. ಆ ರೀತಿ ಆಗಬಾರ್ದು. ಆದಷ್ಟು ಬೇಗ ಟೈಮ್ ಇದೆ. ಈಗ ಟೈಮ್ ಈಗ ಶುರುವಾಗಿದೆ. ಅಧಿಕಾರಿಗಳು ಬಂದಿದ್ದಾರೆ, ಚುನಾವಣಾಧಿಕಾರಿಗಳು, ತಹಶೀಲ್ದಾರು, DC ಯಾರು ಬರ್ತಾರೋ ಬರಲಿ, ಅವ್ರು ಮನವೊಲಿಸಬೇಕು. ಮತದಾನ ಅನ್ನುವಂಥದ್ದು ಪ್ರತಿಯೊಬ್ಬರ ಹಕ್ಕು ಮತ್ತು ಕರ್ತವ್ಯ. ಎಲ್ಲರೂ ಕಡ್ಡಾಯವಾಗಿ ವೋಟ್ ಮಾಡಲೇಬೇಕು. ಅವರು ಈಗ ಸಹಜವಾಗಿ ಆಕ್ರೋಶ ಇರುತ್ತೆ, ಬೇಸರ ಇರುತ್ತೆ. ಆದರೆ ಬನ್ನಿ, ಯಾರಾದ್ರೂ ಅಧಿಕಾರಿಗಳು ಬನ್ನಿ, ಅವ್ರು ಮನವೊಲಿಸಿ, ಅವ್ರಿಗೆ ಜಾಗೃತಿ ಮೂಡಿಸಿ. ಇಲ್ಲಿವರೆಗೂ ನೀವು ಅವ್ರ ಕೆಲಸವನ್ನು ಮಾಡಿಕೊಟ್ಟಿದ್ರೆ ಯಾಕಿಂತ ಪರಿಸ್ಥಿತಿ ಬರ್ತಾ ಇತ್ತು? ಹಾಗಾಗಿ ಯಾರು ಒಂದು ಓಟು ಕೂಡ ವೇಸ್ಟ್ ಆಗಬಾರ್ದು. ಅಧಿಕಾರಿಗಳು ಮನವೊಲಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ದಸೂರು ಗ್ರಾಮದಲ್ಲಿ, ಇದು ದಸೂರು ಗ್ರಾಮ, ಚಡಚಣ ತಾಲೂಕಿನ ದಸೂರು ಗ್ರಾಮದಲ್ಲಿ ಈಗ ಮತದಾನವನ್ನ ಬಹಿಷ್ಕಾರ ಮಾಡಿದ್ದಾರೆ. ಅಧಿಕಾರಿಗಳು ಅವರ ಮನವೊಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾವುದೇ ಥರದ ಅನುಕೂಲತೆ ಮಾಡಿಕೊಳ್ಬೇಕು. ಅದರಿಂದ ನಾವು ನಮ್ಮ ಲೋಕಸಭಾ ಚುನಾವಣೆಯನ್ನು ಬಹಿಷ್ಕಾರ ಮಾಡಿದ್ದೇವೆ. ನಮಗೆ ಅನುಕೂಲ ಇಲ್ಲ ಬಟ್ಟಕ ನಮಗೆ ಬಹಳ ಹೈರಾಣಾಗಿದೆ. ಕರ್ನಾಟಕದ ಕಡೆ ಹೇಳಿದ್ದು ನಮಗೆ ಯಾವುದೇ ಸರ್ಕಾರದಿಂದ ಅನುಕೂಲತೆ ಇಲ್ಲ. ಆದ್ದರಿಂದ ನಮ್ಮ ಈ ಕೆಲಸ ನಮ್ಮ ಮತಕ್ಷೇತ್ರದ ಹೇಳಿನ ಬಿಜಾಪುರ ಜಿಲ್ಲಾ ಚಡಚಣ ತಾಲೂಕ ಮೊಬೈಲ್ ಫೋನ್ ಅಲ್ಲೇ ಹಿಂದೆ ಹೊರಗಡೆ ನೋಡಿ, ಬೆಳಗಾವಿಯ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಕೂಡ ಬಂದು ಓಟನ್ನ ಮಾಡಿದ್ದಾರೆ. ಆ ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ತಮ್ಮ ಕುಟುಂಬ ಸಮೇತರಾಗಿ ಬಂದು ಮತದಾನವನ್ನು ಮಾಡಿದ್ದಾರೆ ಜಗದೀಶ್ ಶೆಟ್ಟರ್. ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ. ಅವರು ತಮ್ಮ ಕುಟುಂಬಸ್ಥರೊಂದಿಗೆ ಬಂದು ಬೆಳ್ಳಂಬೆಳಗ್ಗೆ ಓಟನ್ನು ಮಾಡಿದ್ದಾರೆ. ಮಾಜಿ CM ಹಾಗೆ ಬೆಳಗಾವಿಯ ಅಭ್ಯರ್ಥಿ. ಯಾಕಂತ ಹೇಳಿದ್ರೆ ನಾವು ಗಮನಿಸಿದ್ದೇವೆ, ಬೆಳಗಾವಿಯಲ್ಲೂ ಕೂಡ ಬೆಳಗ್ಗೆ 7 ಗಂಟೆಯಿಂದಲೂ ಕೂಡ ಮತದಾನ ಬಹಳ ಬಿರುಸಿನಿಂದ ಸಾಗ್ತಾ ಇದೆ. ಹಾಗಾಗಿನೇ ಈಗ ಎಲ್ಲ ಅಭ್ಯರ್ಥಿಗಳು ಬಂದು ವೋಟಿಂಗನ್ನು ಮಾಡ್ತಾ ಇದ್ದಾರೆ. ನೋಡಿ, ಬೆಳಗ್ಗೆ 7 ಗಂಟೆಯಿಂದಲೂ ಕೂಡ ಎಲ್ಲ ಕಡೆಗಳಿಂದ ನೋಡ್ತಾ ಇದ್ದೀವಿ. 14 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿರುಸಿನ ಮತದಾನ ನಡೆಯುತ್ತಾ ಇದೆ. ಕೆಲವೊಂದಿಷ್ಟು ಮತಗಟ್ಟೆಗಳು ವಿಶೇಷವಾಗಿ ಅಲಂಕೃತಗೊಂಡಿದ್ದಾವೆ. ವಿಶೇಷ ಚೇತನರು ಬಹಳ ಉತ್ಸುಕತೆಯಿಂದ ಬಂದು ಸ್ಟಿಕ್ ಹಿಡ್ಕೊಂಡು ಬಂದು ಓಟನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ವಯಸ್ಸಾದಂಥವರು, ಹಿರಿಯರು, ಹೊಸ ಮತದಾರರು ಎಲ್ಲರೂ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಈ ಬಾರಿ ದಾಖಲೆಯ ಪ್ರಮಾಣದಲ್ಲಿ ವೋಟಿಂಗ್ ಆಗಬೇಕು. ಲಾಸ್ಟ್ ಟೈಮ್ 70 ಒಳಗಡೆ ಆಗಿತ್ತು. 14 ಲೋಕಸಭಾ ಕ್ಷೇತ್ರಗಳಲ್ಲಿ ಎಲ್ಲೂ ಕೂಡ ದಾಖಲೆ ಆಗಿರಲಿಲ್ಲ, 75 ಮೇಲೆ ರೀಚ್ ಆಗಿರಲಿಲ್ಲ. ಬಟ್ ಈ ಬಾರಿ
75 ಮೇಲೆ 70, 80ವರೆಗೂ ಕೂಡ ರೀಚ್ ಆಗಬೇಕು. ಆ ನಿರೀಕ್ಷೆ ನಮಗಿದೆ. ಬಿಸಿಲ ಇರಬಹುದು, ಆದರೆ ಟೈಮ್ ನೋಡ್ಕೊಂಡು ಬಂದು ತಪ್ಪದೆ ತಾವೆಲ್ಲರೂ ಕೂಡ ಮತದಾನವನ್ನು ಮಾಡಬೇಕು. ಮತ ಹಾಕುವಂಥವರು ನಿಮ್ಮ ಎಲ್ಲ ಸ್ನೇಹಿತರಿಗೂ, ನಿಮ್ಮ ಕುಟುಂಬಸ್ಥರಿಗೂ, ನಿಮ್ಮ ಪಕ್ಕದ ಮನೆಯವ್ರಿಗೆ ಎಲ್ಲರಿಗೂ ಕೂಡ ಹೇಳಿ. 5 ವರ್ಷಕ್ಕೊಮ್ಮೆ ಬರುವಂಥದ್ದು, ಮತ್ತು 5 ವರ್ಷ ವೇಟ್ ಮಾಡಬೇಕು ನೀವು. ಹಾಗಾಗಿ ಈಗ ಹೊಸ ಮತದಾರರು ಕೂಡ ಬಹಳ ಖುಷಿಯಿಂದ ಬಂದು ಓಟನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ 2,59,00,000 ಮತದಾರರು ಈಗ 14 ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಮತದಾರರಿದ್ದಾರೆ. 28,269 ಮತಗಟ್ಟೆಗಳನ್ನು ತೆರೆಯಲಾಗಿದೆ. ಸರತಿ ಸಾಲಲ್ಲಿ ಬಂದು ಪ್ರತಿಯೊಬ್ಬರು ಕೂಡ ಓಟನ್ನು ಮಾಡ್ತಾ ಇದ್ದಾರೆ. ಎಲ್ಲ ಕಡೆಗಳಲ್ಲೂ ಕೂಡ ಅಭ್ಯರ್ಥಿಗಳಾಗಿರ್ಬೋದು, ಜೊತೆಗೆ ಜನಪ್ರತಿನಿಧಿಗಳು, ಅಂದರೆ ಆ ಭಾಗದವರು 14 ಲೋಕಸಭಾ ಕ್ಷೇತ್ರದ ಜನಪ್ರತಿನಿಧಿಗಳು ಬಂದು ಸರತಿ ಸಾಲಲ್ಲಿ ನಿಂತ್ಕೊಂಡು ಓಟನ್ನು ಮಾಡ್ತಾ ಇದ್ದಾರೆ. ತಲೆ ಕೆಡಿಸ್ಕೊಳ್ಬೇಡಿ, ವೋಟರ್ ಐ ಡಿ ಇಲ್ವಾ, ಇಲ್ಲಪ್ಪ ನಂದು ಗುರುತಿನ ಚೀಟಿ ಇಲ್ಲ, ನಂದು ಚುನಾವಣಾ ಆಯೋಗ ಕೊಟ್ಟಿದ್ದು, ತಲೆ ಕೆಡಿಸ್ಕೊಳ್ಬೇಡಿ, ಡೈರೆಕ್ಟಾಗಿ ಬನ್ನಿ. ಮತಗಟ್ಟೆಗೆ ಬಂದು ಹೆಸರು ನೋಡಿ, ಲಿಸ್ಟಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಅಂತ ಹೊರಗಡೆ ಅಲ್ಲಿ ಏಜೆಂಟ್ರು ಕೂತಿರ್ತಾರೆ. ಬೇಕಾದರೆ ಅವ್ರ ಹತ್ರ ನಿಮ್ಮ ಮಾಹಿತಿಯನ್ನು ತೆಗೆದುಕೊಳ್ಳಿ. ನಿಮ್ಮ ಲಿಸ್ಟ್ ಇದೆಯಾ, ಹೆಸರಿದೆಯಾ ಚೆಕ್ ಮಾಡ್ಕೊಳ್ಳಿ. ಅದಾದ ಮೇಲೆ ಆ ಚೀಟಿ ಕೊಡ್ತಾರೆ, ಒಳಗಡೆ ಅಧಿಕಾರಿಗಳ ಹತ್ರ ಕೊಡಿ. ಬಟ್ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಏನಾದರೂ ಒಂದು ಪ್ರೂಫಲ್ಲಿ ಬೇಕೇ ಬೇಕು. ಬಂದು ಅಲ್ಲಿ ನಿಮ್ಮ ಮಾಹಿತಿನ ತೆಗೆದುಕೊಂಡು ಲಿಸ್ಟನ್ನು ನೋಡಿ ಮತದಾನವನ್ನು ಮಾಡ್ಬೋದು. ನೋಡಿ, ಅಂಜಲಿ ನಿಂಬಾಳ್ಕರ್ ಅವರು ಓಟ್ ಮಾಡೋಕ್ಕೆ ಬಂದಿರುವಂಥ ದೃಶ್ಯ. ಉತ್ತರ ಕನ್ನಡದ ಕಾಂಗ್ರೆಸ್ ಅಭ್ಯರ್ಥಿ ಇವರು ಖಾನಾಪುರದಲ್ಲಿ ಓಟ್ ಮಾಡ್ತಾರೆ. ನೋಡಿ, ಬೆಳಗಾವಿ ಜಿಲ್ಲೆಗೆ ಬಂದರೂ ಕೂಡ ಖಾನಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಉತ್ತರ ಕನ್ನಡಕ್ಕೆ ಬರುತ್ತದು. ಅವರು ಕೂಡ ಓಟನ್ನು ಮಾಡಲಿಕ್ಕೆ ಬಂದಿದ್ದಾರೆ. ಅಂಜಲಿ ನಿಂಬಾಳ್ಕರ್ ಅವರು ಈ ಬಾರಿ ಅವರು ಬಹಳ ಹುಮ್ಮಸ್ಸಿನಲ್ಲಿದ್ದಾರೆ. ಖಾನಾಪುರ ಅವರ ಕ್ಷೇತ್ರ ಅದು. ಅವರು ವಿಧಾನಸಭೆಗೆ ಆಯ್ಕೆಯಾದಂಥ, ಈ ಹಿಂದೆ ಆಯ್ಕೆಯಾದಂಥ ಒಂದು ಕ್ಷೇತ್ರ ಅದು. ಅವರು ಕೂಡ ಬಂದು ವೋಟಿಂಗನ್ನು ಮಾಡಿದ್ದಾರೆ. ಪ್ರತಿಯೊಬ್ಬರು ಕೂಡ ತಪ್ಪದೆ ಮತವನ್ನು ಚಲಾಯಿಸಬೇಕು ಅಂತ ಕೇಳಿಕೊಂಡಿದ್ದಾರೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ, ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಅವರು ಕೂಡ ಬೆಳಗ್ಗೆ ಬಂದು ವೋಟನ್ನು ಮಾಡಿದ್ದಾರೆ. ಖಾನಾಪುರ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ಈ ಬಾರಿ ಉತ್ತರ ಕನ್ನಡ ಬಹಳ ಜಿದ್ದಾಜಿದ್ದಿಯಿಂದ ಕೂಡಿರುವಂತಹ ಕ್ಷೇತ್ರ ಆಗಿದೆ. ಹೆಗಡೆ ಕಾಗೇರಿ ಇದ್ದಾರೆ, ಜೊತೆಗೆ ಅಂಜಲಿ ನಿಂಬಾಳ್ಕರ್, ಇಬ್ಬರ ಮಧ್ಯೆ ಕೂಡ ನೇರವಾಗಿ ಫೈಟ್ ಇದೆ. ಬೆಳಗಿನ ಬಂದು ಖಾನಾಪುರದಲ್ಲಿ ಅವರು ತಮ್ಮ ಓಟನ್ನು ಚಲಾಯಿಸಿದ್ದಾರೆ. ಎಲ್ಲರೂ ಕೂಡ ಬರಬೇಕು, ಓಟನ್ನು ಮಾಡಬೇಕು, ಯಾರು ಕೂಡ ಮಿಸ್ ಮಾಡಬಾರ್ದು. ಪ್ರಬುದ್ಧ ಮತದಾರರು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ತೋರಿಸ್ಕೊಡ್ಬೇಕು ಅಂತ ಅವರು ಜಿಲ್ಲೆಯ ಜನರಿಗೆ, ಅಂದರೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂಥ ಜನರಿಗೆ ಕರೆ ಕೊಟ್ಟಿದ್ದಾರೆ. ನಾವು ನೋಡ್ತಾ ಇದ್ವಿ ಬೆಳಗಿಂದ ಉತ್ತರ ಕನ್ನಡದಲ್ಲಿ ಸ್ವಲ್ಪ ಯಾಕೋ ನೀರಸವಾದಂಥ ಮತದಾನ ನಡೀತಾ ಇದೆ. ಬಟ್ ಸಂಜೆವರೆಗೂ 6 ಗಂಟೆವರೆಗೂ ಟೈಮ್ ಇರೋದ್ರಿಂದಾಗಿ ಹೋದ್ರಾಯಿತು ಅಂತ ಅಂದ್ಕೊಳ್ಳೋರು ಜಾಸ್ತಿ ಇದ್ದಾರೆ. ಬಟ್ ಆದಷ್ಟು ಬೇಗ ಬಿಸಿಲು ನೆತ್ತಿ ಸುಡೋ ಒಳಗಡೆ ಬಂದು ವೋಟ್ ಮಾಡಿದರೆ ಉತ್ತಮ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಹಾಗಾಗಿ ವಿಜಯಪುರದಲ್ಲಿ ನಾವು ನೋಡ್ತಾ ಇದ್ದೀವಿ, ಅಲ್ಲೂ ಕೂಡ ಅಷ್ಟೇ ಬೆಳಗಿನಿಂದ ಬಹಳ ಬಿರುಸಿನಿಂದ ಮತದಾನ ಆಗ್ತಾ ಇದೆ. ಬಂದು ಅಲ್ಲಿ ಮತದಾರರು ತಮ್ಮ ಹೆಸರುಗಳನ್ನು ಲಿಸ್ಟಲ್ಲಿ ನೋಡ್ತಾ ಇದ್ದರು. ಲಿಸ್ಟಲ್ಲಿ ನೋಡಿಕೊಂಡು ಚೆಕ್ ಮಾಡಿಕೊಂಡು ಆಮೇಲೆ ಅಲ್ಲಿ ಒಂದು ಚೀಟಿನ ಇಸ್ಕೊಂಡು ಒಳಗಡೆ ಹೋಗಿ ಎಲ್ಲವನ್ನು ಕೂಡ ಅಧಿಕಾರಿಗಳು ಅಲ್ಲಿ ಪರಿಶೀಲನೆಯನ್ನು ಮಾಡ್ತಾಯಿದ್ರು. ಬಟ್ ಓವರಾಲ್ ನೋಡ್ತಾ ಇದ್ದರೆ ಮೊದಲ ಹಂತದ ಚುನಾವಣೆಗೆ ನಾವು ಹೋಲಿಸಿಕೊಂಡ್ರೆ ಬೆಟ್ರ್ ಅಂತ ಹೇಳ್ಬೋದು. ಈಗ 2 ಅವರ್ ಆಯ್ತು, ಈಗ 7 ಗಂಟೆಯಿಂದ 9 ಗಂಟೆ ಆಯಿತು. ಈಗ ಇನ್ನೊಂದು 3-4 ನಿಮಿಷ ಜಾಸ್ತಿ ಪ್ರಮಾಣದ ವೋಟ್ ಆಗುತ್ತೆ ಅಂತ ಖಂಡಿತವಾಗ್ಲೂ ನಮಗೆ ನಂಬಿಕೆ ಬರ್ತಾ ಇದೆ ಈಗ. ಯಾಕಂತ ಹೇಳಿದ್ರೆ ಈಗ ಬೆಳಗ್ಗೆ 7 ಗಂಟೆಯಿಂದ ನಾವು ನೋಡ್ತಾ ಇದ್ದೀವಿ, ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಇವೆಲ್ಲ 14 ಲೋಕಸಭಾ ಕ್ಷೇತ್ರಗಳ ಒಂದು ಮತದಾರರ ಹುಮ್ಮಸ್ಸನ್ನು ನೋಡ್ತಾ ಇದ್ದರೆ ಖಂಡಿತವಾಗಲೂ 70 ಮೇಲೆ ಹೋಗ್ಬೋದು ಅಂತಿದೆ. 66 ಆಗಿತ್ತು ಮೊದಲ ಹಂತದ ಚುನಾವಣೆ, 66% ಆಗಿತ್ತು. ಬಟ್ ಜಾಸ್ತಿ ಆಗ್ಬೋದು ಅನ್ನುವಂಥ ನಿರೀಕ್ಷೆ ಇದೆ. ಹುಬ್ಬಳ್ಳಿಲಿ ಕೂಡ ನಾವು ನೋಡ್ತಾ ಇದ್ದೀವಿ, ಹುಬ್ಬಳ್ಳಿಲಿ ಯಾವ ರೀತಿ ವೋಟಿಂಗ್ ಆಗ್ತಾ ಇದೆ ಅಂಥೇಳಿ. ಅಲ್ಲೂ ಕೂಡ ಅಷ್ಟೇ ಎಲ್ಲರೂ ಬಂದು ವೋಟನ್ನು ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಕಡೆಗಳಲ್ಲಿ ಅತ್ಯಾಕರ್ಷಕವಾದಂಥ, ಗಮನ ಸೆಳೆಯುವಂತಹ ಮತಗಟ್ಟೆಗಳನ್ನು ತೆರೆಯಲಾಗಿದೆ. ಸಣ್ಣ ಪುಟ್ಟ ಕೆಲವೊಂದಿಷ್ಟು ಕಡೆಗಳಲ್ಲಿ ಲೋಪದೋಷಗಳು ಕಂಡು ಬರ್ತಾ ಇದೆ. ಅದನ್ನು ಹೊರತುಪಡಿಸಿದರೆ ಶಾಂತಿಯುತವಾಗಿ, ನ್ಯಾಯಸಮ್ಮತವಾಗಿ, ಮುಕ್ತವಾಗಿ ಈಗ ವೋಟಿಂಗ್ ನಡೀತಾ ಇದೆ ಎಲ್ಲ ಕಡೆಗಳಲ್ಲೂ. ಹಾವೇರಿ, ಧಾರವಾಡ, ಉತ್ತರ ಕನ್ನಡ, ದಾವಣಗೆರೆ, ವಿಜಯಪುರ, ಶಿವಮೊಗ್ಗ, ಬಾಗಲಕೋಟೆ, ಬೀದರ್, ಕಲಬುರಗಿ, ಬಳ್ಳಾರಿ, ರಾಯಚೂರು ಎಲ್ಲ ಕಡೆಗಳಲ್ಲಿ ಈಗ ಬೆಳಗ್ಗೆ 7 ಗಂಟೆಯಿಂದ
ಎಲ್ಲರೂ ಬಂದು ಮತದಾನವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಪ್ರತಿಯೊಬ್ಬರು ಕೂಡ ವೋಟ್ ಮಾಡಬೇಕು ಅನ್ನುವಂತಹ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಸರತಿ ಸಾಲನ್ನು ನೋಡ್ತಿದ್ರೆ ನಮಗೆ ಗೊತ್ತಾಗ್ಬಿಡುತ್ತೆ. ಯಾಕಂದರೆ ಇವತ್ತು ಎಲ್ರಿಗೂ ಕೂಡ ಅಲ್ಲಿ ರಜೆಯನ್ನು ಘೋಷಣೆ ಮಾಡಿದ್ರಿಂದಾಗಿ ಮತ್ತು ಬೇರೆ ಬೇರೆ ಕಡೆ ಹೋಗುವಂಥವ್ರು ಇರೋರು ಕೂಡ ಬಂದು ಬೆಳಗ್ಗೆ ಬೇಗನೆ ಮತದಾನವನ್ನು ಮಾಡ್ತಾ ಇದ್ದಾರೆ. 227 ಅಭ್ಯರ್ಥಿಗಳು ಓವರಾಲ್ ಕಣದಲ್ಲಿದ್ದಾರೆ ಈ ಬಾರಿ 14 ಲೋಕಸಭಾ ಕ್ಷೇತ್ರದಲ್ಲಿ. ಹೈಯೆಸ್ಟು ಕಲಬುರಗಿ, ವಿಜಯಪುರದಲ್ಲಿದ್ದಾರೆ.